ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಹೇಗೋ ನಡೀತಾ ಇದೆ. ಈಗ ಇದೇ ವಾಕ್ಸಮರ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಸ್ವಂತ ಸರ್ಕಾರದ ಬಜೆಟ್ ಅನ್ನೇ ಟೀಕಿಸುವ ಮಟ್ಟಕ್ಕೆ ಬಂದು ನಿಂತಿದೆ. ಹೌದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಇಕ್ಬಾಲ್ ಮಾತಿಗೆ ಕೈಪಾಳ್ಯದಲ್ಲಿ ಮತ್ತೆ ಮಾತಿನ ಕಾಳಗ ಶುರುವಾಗಿದೆ. ಈ ಬಡ್ಜೆಟ್ ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗಲಿಲ್ಲ. ಆ ಥರ ಏನಿದ್ರೆ ಅವ್ನ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೆಯದು. ನನ್ನ ಜನದ ಬಗ್ಗೆ ಆಲೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಶಾಸಕ, ಡಿಸಿಎಂ ಡಿಕೆ ಆಪ್ತ. ಕುರ್ಚಿ ವಿಚಾರದಲ್ಲಿ ಡಿಕೆ ಪರ ಬಹಿರಂಗ ಹೇಳಿಕೆ ಕೊಟ್ಟು ಸಿಎಂ ಆಪ್ತರ ಕೆಂಗಣಿಗೆ ಗುರಿಯಾಗಿದ್ರು. ನೋಟಿಸ್ ಕೊಡಬೇಕು ಅಂತ ಆಗ್ರಹ ಕೇಳಿ ಬರ್ತಿವೆ. ಆದ್ರೆ ಇದೀಗ ಕಾಂಗ್ರೆಸ್ಗೆ ಮತ್ತೊಂದು ಟೆನ್ಷನ್ ತಂದಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿರೋ ಬಜೆಟ್ ಕಾಪಿ ಪೇಸ್ಟ್ ಬಜೆಟ್ ಅಂತ ಅಸಮಾಧಾನ ಹೊರಹಾಕಿರೋದು ಪಕ್ಷದಲ್ಲಿ ಬಾಂಬ್ ಹಾಕಿದಂತಾಗಿದೆ. ಹೌದು, ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ನೇರವಾಗಿಯೇ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ಹೊರಹಾಕಿದ್ದಾರೆ. ಬಜೆಟ್ ನನಗೆ ಸಮಾಧಾನ ತಂದಿಲ್ಲ, ನನ್ನ ಕ್ಷೇತ್ರಕ್ಕೂ ಅನುಕೂಲ ಆಗಿಲ್ಲ ಅಂದಿದ್ದಾರೆ. ಈ ಬಡ್ಜೆಟ್ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ದೀರಿ. ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ನೋವನ್ನು ನಾನು ಹೇಳ್ಕೊಂಡಿದ್ದೆ. ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ 10 ಬಾರಿ ಮನವಿ ಮಾಡಿದೆ, ಆದರೂ ಸ್ಪಂದಿಸಿಲ್ಲ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಬೆಂಕಿ ಉಗುಳಿದ್ದಾರೆ. ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ ಮತ ಹಾಕಿ ನನಗೆ ಆದಂಥ ಒಂದು ರೀತಿ ನೀತಿಯಲ್ಲಿ ನಡವಳಿಕೆಯನ್ನು ಮಾಡಬೇಕಂತೇಳಿ ನನಗೆ ಒಂದು ಸ್ಥಾನ ಮಾನ ಗೌರವ ಕೊಟ್ಟಂಥ ಜನ. ನನ್ನ ಜನದ ಬಗ್ಗೆ ಆಲೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನನಗೆ ಸರಿಯಾದ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸಾಕಷ್ಟು ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ಮನವಿ ಮಾಡಿದ್ದೀನಿ, ನನ್ನ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ, ನನ್ನ ಹಾಲು ಹವಾಲನ್ನ ಅಲ್ಲಿರುವಂಥ ವಸ್ತುಸ್ಥಿತಿಯನ್ನು ಅವರಿಗೆ 10 ಸಲ ಹೇಳಿದ್ದೀನಿ. ಸೊ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದರಲ್ಲಿ ತಪ್ಪೇನಿದೆ? ಇಕ್ಬಾಲ್ ಹುಸೇನ್ ಸಿಟ್ಟಿಗೆ ಡಿಕೆ ಮಾತನಾಡಿ, ಕೋರ್ಟ್ ಕೇಳಿದ್ರು ಕೊಟ್ಟಿದ್ದೇವೆ ಅಂದ್ರು. ಯಾಕೆ ಅವನಿಗೆ ಕೋರ್ಟ್ ಕೊಟ್ಟಿಲ್ವಾ? ಕೋರ್ಟ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಕೆಲಸ ಕೊಟ್ಟಿದ್ದೀವಿ. ಇಕ್ಬಾಲ್ ಹುಸೇನ್ ಹೇಳಿದಂತ ಬೇರೆ ಬೇರೆ ಎಲ್ಲ ಕೊಟ್ಟಿದ್ದೀವಿ, ಆಗ್ತದೆ. ಇಂತಹವರನ್ನ ಪಕ್ಷದಿಂದ ಹೊರಗೆ ಹಾಕುವುದು ಒಳ್ಳೇದು ಅಂತ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಕಿಡಿಕಾರಿದ್ರು. ಆ ಥರ ಏನಿದ್ರೆ ಅವ್ನ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೆಯದು. ಅದೇನೇ ಹೇಳಿ, ಕುರ್ಚಿ ವಿಚಾರದಲ್ಲಿ ಇಕ್ಬಾಲ್ ಹುಸೇನ್ ಸಿಎಂ ಬಣದ ಕೆಂಗಣಿಗೆ ಗುರಿಯಾಗಿದ್ರು. ಇದೀಗ ಸಿದ್ದರಾಮಯ್ಯ ಅವರ ಬಜೆಟ್ ಟೀಕಿಸುವ ಮೂಲಕ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಕಾಂಗ್ರೆಸ್ಗೆ ಟೆನ್ಷನ್ ತಂದಿಟ್ಟಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಅದ್ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.